5ನೇ ತರಗತಿ ಉತ್ತೀರ್ಣರಾದವರು ಬರೆಯಬಹುದಾದಂತಹ ಹೋಮ್ ಗಾರ್ಡ್ ಹುದ್ದೆ ನೇಮಕಾತಿಗೆ ಎಂಬಿಎ ಎಂಜಿನಿಯರ್ ಸೇರಿದಂತೆ ಪದವೀಧರರು 8,000ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಸಂಬಲ್ಪುರ್ ಜಿಲ್ಲೆಯ ಜಮಾದಾ ಪಾರ್ಲಿ ಏರ್ಪೋರ್ಟ್ ರನ್ವೇಯಲ್ಲಿ ಸಾಲುಗಟ್ಟಲೆ ಕುಳಿತು ಪರೀಕ್ಷೆ ಬರೆದಿರುವುದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ. ನಿರುದ್ಯೋಗ ಸಮಸ್ಯೆ ಯಾವ ಮಟ್ಟಕ್ಕೆ ಒಡಿಶಾದಲ್ಲಿ ತಲೆದೂರಿದೆ ನೋಡಿ. ಇದು ಕೇವಲ ಒಡಿಶಾದ ಸಮಸ್ಯೆ ಅಲ್ಲ, ಇಡೀ ದೇಶದ ಪ್ರಾಬ್ಲಮ್ಮು ಇದು ಎಂದು ಎಕ್ಸ್ ಮತ್ತು ಇತರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬೆಳಗ್ಗೆ 6ಕ್ಕೆ ಪರೀಕ್ಷೆಗೆ ಬಂದ ಆಕಾಂಕ್ಷಿಗಳು ಪರೀಕ್ಷೆ ಬರೆಯುವವರ ಸಂಖ್ಯೆ ಹೆಚ್ಚಿಗೆ ಇದ್ದ ಕಾರಣ ಬೆಳಗ್ಗೆ 6 ಗಂಟೆಗೆ ವರದಿ ಮಾಡಿಕೊಳ್ಳುವಂತೆ ಆದೇಶಿಸಲಾಗಿತ್ತು. 9 ಗಂಟೆಗೆ ಪ್ರವೇಶ ನೀಡಿ 10:30ಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ವಿತರಿಸಲಾಯಿತು. ಪರೀಕ್ಷೆಯು 20 ಅಂಕಗಳ ಬರವಣಿಗೆ ಇತ್ತು. 30 ನಿಮಿಷ ಹಾಗೂ 30 ಅಂಕಗಳ ಸಾಮಾನ್ಯ ಜ್ಞಾನ ಪರೀಕ್ಷೆ 1 ಗಂಟೆ ಪತ್ರಿಕೆಯನ್ನ ಒಳಗೊಂಡಿತ್ತು. ರನ್ವೇ ಮೇಲೆ ಅಭ್ಯರ್ಥಿಗಳು ಕುಳಿತು ಪರೀಕ್ಷೆ ಬರೆಯುತ್ತಿರುವ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ. ವಿರೋಧ ಪಕ್ಷದವರು ಕೂಡ ಈಗ ಆಡಳಿತಾರೂಢ ಪಕ್ಷದ ವಿರುದ್ಧ ಟೀಕೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಯ ವೈಫಲ್ಯ ಮತ್ತು ಪರೀಕ್ಷಾ ನಿರ್ವಹಣೆಯ ಅವ್ಯವಸ್ಥೆಯ ವ್ಯಂಗ್ಯವಾಡುತ್ತಿದ್ದಾರೆ. ಇದು ಪರೀಕ್ಷಾ ಕೇಂದ್ರವೋ ಅಥವಾ ಸಾರ್ವಜನಿಕ ಸಭೆಯೋ ಎಂದು ನೆಟ್ಟಿಗರು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ.